ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇವತ್ತಿನ ಈ ವಿಡಿಯೋದಲ್ಲಿ ಎರಡು ವಿಚಾರಗಳ ಬಗ್ಗೆ ನಾನು ಮಾತನಾಡೋದಕ್ಕೆ ಬಂದಿದ್ದೀನಿ. ವಿಚಾರ ನಂಬರ್ 1, IPL ಕಪ್ 18ನೇ ಆವೃತ್ತಿಯ IPL ಕಪ್ಪನ್ನು 17 ವರ್ಷಗಳ ಬಳಿಕ RCB ತಂಡ ಗೆದ್ದುಕೊಂಡಿತ್ತು. ಪ್ರತಿ ಸಾರಿ ಕೂಡ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯದೊಂದಿಗೆ ಸೀಸನನ್ನು ಆರಂಭ ಮಾಡ್ತಾ ಇದ್ದಂತಹ RCB ಅಭಿಮಾನಿಗಳಿಗೆ ಕಳೆದ 17 ಸೀಸನ್ಗಳು ಕೂಡ ಈ ಒಂದು ಸ್ಲೋಗನ್ಗೆ, ಈ ಸಲ ಕಪ್ ನಮ್ದು ಎನ್ನುವ ಸ್ಲೋಗನ್ಗೆ ನ್ಯಾಯ ಒದಗಿಸಿಕೊಟ್ಟಿರಲಿಲ್ಲ RCBಯ ಟೀಮ್. ಆದರೆ 18ನೇ ಈ ಸೀಸನ್ನಲ್ಲಿ ಈ ಸಲ ಕಪ್ ನಮ್ದೇ ಎನ್ನುವ ಒಂದು ಸ್ಲೋಗನ್ಗೆ ಪ್ರತ್ಯುತ್ತರವಾಗಿ ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು ಎನ್ನುವ ಘೋಷವಾಕ್ಯವನ್ನು ಹೇಳುವುದರ ಮೂಲಕ RCB ಅಭಿಮಾನಿಗಳ 18 ವರ್ಷಗಳ ಕನಸನ್ನು RCB ಟೀಮ್ ನನಸು ಮಾಡಿತ್ತು. ಅಂದರೆ IPL ಕಪ್ಪನ್ನು ಎತ್ತಿ ಹಿಡಿಬೇಕು ಅನ್ನೋದೇ RCBಯ, ಬೆಂಗಳೂರಿನ ಹಾಗೂ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳ ಆಸೆ ಆಗಿತ್ತು. ಅಂತಹ IPL ಕಪ್ಪನ್ನು ಕೊನೆಗೂ ಸಹ RCB ತಂಡ ಎತ್ತಿ ಹಿಡಿದಿತ್ತು. ಇದೀಗ ಇಂತಹ ಕಪ್ಪನ್ನು BCCI ವಾಪಸ್ ಪಡೆದುಕೊಂಡಿದೆ ಎನ್ನುವ ಸುದ್ದಿ ಓಡಾಡ್ತಾ ಇದೆ. ಈ ಸುದ್ದಿ ಓಡಾಡೋದಕ್ಕೆ ಆರಂಭ ಆದಾಗಿಂದ ಕೆಲವೊಬ್ಬರು ಬೆಂಗಳೂರಿನಲ್ಲಿ ನಡೆದಂತಹ ಆ ಘಟನೆಗೆ ಈ ಒಂದು ಸುದ್ದಿಯನ್ನು ಲಿಂಕ್ ಮಾಡಿಕೊಂಡು ಮೋಸ್ಟ್ಲಿ RCB ಬೆಂಗಳೂರಿನಲ್ಲಿ ಮಾಡಿದಂತಹ ಸೆಲೆಬ್ರೇಷನ್ನಿಂದ 11 ಜನ RCB ಅಭಿಮಾನಿಗಳು ಏನು ಸಾವನ್ನಪ್ಪಿದ್ದಾರೆ, ಆ ಕಾರಣಕ್ಕಾಗಿಯೇ IPL ಕಪ್ಪನ್ನು RCBಯಿಂದ BCCI ವಾಪಸ್ ಪಡೆದುಕೊಂಡಿದೆ ಎನ್ನುವ ಒಂದಷ್ಟು ಏನಂತಾರೆ ಕೆಟ್ಟ ಸುದ್ದಿಗಳು, ಸುಳ್ಳು ಸುದ್ದಿಗಳು ಓಡಾಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಮೊದಲನೇದಾಗಿ, ಕಳೆದ 17 ಸೀಸನ್ಗಳಲ್ಲಿ 18ನೇ ಸೀಸನ್ RCB ಕಪ್ ಗೆದ್ದಿದೆ. ಆದರೆ ಕಳೆದ 17 ಸೀಸನ್ಗಳಲ್ಲಿ ಯಾವೆಲ್ಲ ತಂಡಗಳು ಕಪ್ಪನ್ನು ಗೆದ್ದಿದೆಯೋ ಆ ಎಲ್ಲ ತಂಡಗಳ ಬಳಿ ಕೂಡ ಒರಿಜಿನಲ್ ಕಪ್ಪನ್ನು ವಾಪಸ್ ಪಡೆದುಕೊಂಡಿದೆ BCCI. ಅದೇ ರೀತಿ ಕಳೆದ 17 ವರ್ಷ ಏನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ಅದೇ ರೀತಿ ಈ ವರ್ಷವೂ ಕೂಡ ತಾವು ಗೆದ್ದಾಗ, ಅಂದರೆ RCB ತಂಡ ಗೆದ್ದಾಗ RCB ತಂಡದ ಕೈಗೆ ಇಟ್ಟಂತಹ IPL ಕಪ್ಪನ್ನು ವಾಪಸ್ ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಬಂದು ಬೆಂಗಳೂರಿನಲ್ಲಿ ನಡೆದಂತಹ ದುರ್ಘಟನೆ ಅಲ್ಲ, ಅಭಿಮಾನಿಗಳ ಸಾವಲ್ಲ. ಬದಲಾಗಿ ಒರಿಜಿನಲ್ ಕಪ್ಪನ್ನು ಮ್ಯಾಚ್ ಗೆದ್ದಾಗ ಏನು IPL ತಂಡಗಳಿಗೆ ಕೊಡಲಾಗುತ್ತೆ ಅದನ್ನು ವಾಪಸ್ ಪಡೆದುಕೊಂಡು ಅದರ ರೆಪ್ಲಿಕಾದಂತಿರುವ ಮತ್ತೊಂದು ಕಪ್ಪನ್ನು ಟೀಮ್ಗಳಿಗೆ ಕೊಡಲಾಗುತ್ತೆ. ಯಾಕಪ್ಪ ಅಂತಂದರೆ ಅವರು ರೋಡ್ ಶೋಗಳನ್ನು ಮಾಡುವ ಸಲುವಾಗಿ, ಅವರು ಫೋಟೋ ಶೂಟ್ಗಳನ್ನು ಮಾಡಿಸಿಕೊಳ್ಳುವ ಸಲುವಾಗಿ, ಅವರು ಅಭಿಮಾನಿಗಳ ಮುಂದೆ ಕಪ್ಗಳನ್ನು ಹಿಡಿದುಕೊಂಡು ಪ್ರದರ್ಶನ ಮಾಡುವ ಸಲುವಾಗಿ ಈ ರೆಪ್ಲಿಕಾದಂತಿರುವ ಕಪ್ಪನ್ನು ಎಲ್ಲ ತಂಡಗಳಿಗೂ ಈ ಹಿಂದೆ ಕೊಡಲಾಗಿತ್ತು. ಅದೇ ರೀತಿ RCB ತಂಡಕ್ಕೂ ಸಹ ಕೊಟ್ಟಿದ್ದಾರೆ. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ, RCB ಗುಜರಾತ್ನ ಅಹಮದಾಬಾದ್ನಲ್ಲಿ ಕಪ್ ಗೆದ್ದಾಗ ಒಂದು ಕಪ್ಪನ್ನು ಎತ್ತಿ ಹಿಡಿದುಕೊಂಡಿರುತ್ತೆ. ಆ ಕಪ್ನಲ್ಲಿ ಒಂದು ಕಡೆ ಟಾಟಾ IPL ಅಂತ ಬರೆದಿರುವ 2 ಟ್ಯಾಗ್ಗಳಿರುತ್ತೆ. ಒಂದು ಟ್ಯಾಗ್ ರೆಡ್ ಆಗಿದ್ರೆ ಇನ್ನೊಂದು ಟ್ಯಾಗ್ ಬ್ಲೂ ಆಗಿರುತ್ತೆ. ಅದರ ಜೊತೆಗೆ RCB ಕಪ್ಪನ್ನು ಮೇಲೆ ಎತ್ತಿ ಹಿಡಿತಾರಲ್ಲ, ಆ ಎತ್ತಿ ಹಿಡಿಯುವಂತಹ ಸಂದರ್ಭದಲ್ಲಿ ಆ ಬೇಸನ್ನು ನೀವು ಗಮನಿಸಬಹುದು. ಆ ಬೇಸ್ ರೆಡ್ ಕಲರ್ದಾಗಿರುತ್ತೆ. ಆದರೆ ಬೆಂಗಳೂರಿಗೆ ಬಂದಾಗ ವಿರಾಟ್ ಕೊಹ್ಲಿ ಅವರು ಹಿಡಿದುಕೊಂಡಿದ್ದಂತಹ ಕಪ್ನಲ್ಲಿ ಆ ಟಾಟಾ IPL ಎನ್ನುವ 2 ಟ್ಯಾಗ್ಗಳು ಸಹ ಇರೋದಿಲ್ಲ. ಅದರ ಜೊತೆಗೆ ಆ ಬೇಸ್ಮೆಂಟ್ ರೆಡ್ ಆಗಿತ್ತು ಅಂತ ಏನು ಹೇಳಿದೆ, ಆ ರೆಡ್ ಬೇಸ್ಮೆಂಟ್ನ ಬದಲಾಗಿ ಬ್ಲೂ ಬೇಸ್ಮೆಂಟ್ ಇರುವಂತಹ ಒಂದು ಕಪ್ಪನ್ನು RCB ತಂಡಕ್ಕೆ ಕೊಡಲಾಗಿತ್ತು. ಅಂದರೆ ಒರಿಜಿನಲ್ ಕಪ್ ಹಾಗೇ ಇರುತ್ತೆ. ಅದನ್ನು ಯಾವ ತಂಡ ಗೆದ್ರೂ ಯಾವ ತಂಡಕ್ಕೂ ಕೂಡ ಅದನ್ನು ಕೊಡಲಾಗಲ್ಲ. IPL ಒರಿಜಿನಲ್ ಕಪ್ BCCI ಬಳಿಯೇ ಇರುತ್ತೆ. ಆದರೆ ಅದರ ರೆಪ್ಲಿಕಾದಂತಿರುವ ಕಪ್ಪನ್ನು ಟೀಮ್ಗಳಿಗೆ ಸೆಲೆಬ್ರೇಷನ್ ಮಾಡುವ ದೃಷ್ಟಿಯಿಂದ ಕೊಟ್ಟಿರ್ತಾರೆ. ಅಂದರೆ ಅದರ ಉದ್ದೇಶ ಒರಿಜಿನಲ್ ಮೂಲ ಕಪ್ಪಿಗೆ ಯಾವುದೇ ರೀತಿ ಹಾನಿ ಆಗಬಾರದು, ಅದು ಒರಿಜಿನಲ್ ಆಗೇ ಇರಬೇಕು ಎನ್ನುವ ಕಾರಣಕ್ಕೆ ಈ ರೀತಿಯ ಒಂದು ನಿಯಮವನ್ನು BCCI ಅನುಸರಿಸುತ್ತೆ. ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಮುಂಬೈನಲ್ಲಿ RCB ಅಭಿಮಾನಿಗಳ ಬಂಧನವಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಮುಂಬೈನಲ್ಲಿರುವ 40
RCB ಅಭಿಮಾನಿಗಳನ್ನ ಅಥವಾ 40ಕ್ಕೂ ಹೆಚ್ಚಿನ RCB ಅಭಿಮಾನಿಗಳನ್ನ ಮುಂಬೈನ ಪೊಲೀಸರು ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ. ಏನಕ್ಕೆ ಕಾರಣ ಏನು? ಮುಂಬೈನಲ್ಲಿರುವ RCB ಅಭಿಮಾನಿಗಳನ್ನ ಪೊಲೀಸರು ಬಂಧನ ಮಾಡೋದಕ್ಕೆ ಕಾರಣ ಏನು? RCB ಅಭಿಮಾನಿಗಳು ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಹೇಳಬೇಕಾಗಿಲ್ಲ, ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಥವಾ ಬೆಂಗಳೂರಿನಿಂದ ಹೊರಗಡೆ ಇರುವ ಕನ್ನಡಿಗರು ಮಾತ್ರ RCB ಫ್ಯಾನ್ಸ್ ಆಗಿರ್ತಾರೆ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ಮೂರ್ಖತನ. ಹಾಗಾಗಿ RCBಗೆ ಬರೀ ಬೆಂಗಳೂರು ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಅಭಿಮಾನಿಗಳನ್ನ ಹೊಂದಿರುವ ಏಕೈಕ ತಂಡ ಅದು RCB. ಮೊನ್ನೆ RCB ಕಪ್ಪನ್ನ ಗೆದ್ದಾಗ ನೀವು ನೋಡಿರ್ಬೋದು, ಗುಜರಾತ್ನಲ್ಲೂ ಸೆಲೆಬ್ರೇಷನ್ ಆಗ್ತಾ ಇತ್ತು, ಹೈದರಾಬಾದ್ನಲ್ಲೂ ಸೆಲೆಬ್ರೇಷನ್ ಆಗ್ತಾ ಇತ್ತು, ಕೋಲ್ಕತ್ತಾದಲ್ಲೂ ಸೆಲೆಬ್ರೇಷನ್ ಆಗ್ತಾ ಇತ್ತು, ಅದೇ ತರ ಮುಂಬೈನಲ್ಲೂ ಸಹ ಸೆಲೆಬ್ರೇಷನ್ ಆಗಿದೆ. ಈ ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ದಾಂಧಲೆ ಆಗಿದೆ ಎನ್ನುವ ಕಾರಣಕ್ಕೆ ಮುಂಬೈನ ಪೊಲೀಸರು 40ಕ್ಕೂ ಹೆಚ್ಚಿನ ಜನ RCB ಅಭಿಮಾನಿಗಳನ್ನ ಬಂಧನ ಮಾಡಿದ್ದಾರೆ. ಈ ಒಂದು ಘಟನೆಯ ಕುರಿತು ಮುಂಬೈನ ಪೊಲೀಸ್ ಹಿರಿಯ ನಿರೀಕ್ಷಕರು ಸಹ ಗಿರೀಶ್ ನಿಂಬಾಳ್ಕರ್ ಒಂದಷ್ಟು ಮಾಹಿತಿಯನ್ನು ಸಹ ನೀಡಿದ್ದಾರೆ. RCB ಅಭಿಮಾನಿಗಳು ನಡು ರಸ್ತೆಯಲ್ಲಿ ನೃತ್ಯ ಮಾಡಿದ್ದಾರೆ, ಗದ್ದಲ ಎಬ್ಬಿಸಿದ್ದಾರೆ ಮತ್ತು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಮೂಲಕ ದೊಂಬಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಇದರ ಜೊತೆಗೆ ಪಟಾಕಿಯನ್ನ ಸಿಡಿಸುವ ಮೂಲಕ ಮುಂಬೈನ ಕೆಲವು ಭಾಗಗಳಲ್ಲಿ ಶಾಂತಿಗೆ ಭಂಗ ಉಂಟು ಮಾಡಿದ್ದಾರೆ. ಈ ಕಾರಣಕ್ಕಾಗಿ CCTV ಹಾಗೂ AI ಆಧಾರಿತ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಮುಂಬೈ ನಗರದಲ್ಲಿ 40ಕ್ಕೂ ಹೆಚ್ಚಿನ RCB ಅಭಿಮಾನಿಗಳನ್ನ ಬಂಧನ ಮಾಡಲಾಗಿದೆ ಎನ್ನುವ ಸುದ್ದಿಯನ್ನ ತಿಳಿಸಿದ್ದಾರೆ. ಅಂದ್ರೆ ಏನು ಸೆಲೆಬ್ರೇಷನ್ ಆಗ್ತಾ ಇತ್ತು RCB ಕಪ್ ಗೆದ್ದಾಗ ಬೆಂಗಳೂರಿನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಗ್ತಾ ಇತ್ತು, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಸೆಲೆಬ್ರೇಷನ್ ಆಗ್ತಾ ಇತ್ತು. ಆದರೆ ಮುಂಬೈನಲ್ಲಿ ಒಂದು ಸ್ವಲ್ಪ ಅತಿರೇಕದ ಸೆಲೆಬ್ರೇಷನ್ ಆಗಿರುವ ಕಾರಣಕ್ಕೆ, ರಸ್ತೆಯನ್ನ ಅಡ್ಡ ಹಾಕಿರುವ ಕಾರಣ, ಪಟಾಕಿಯನ್ನ ಹೊಡೆದಿರುವ ಕಾರಣ, ಶಾಂತಿ ಭಂಗ ಮಾಡಿದ ಕಾರಣ, ವಾಹನ ಸಂಚಾರಕ್ಕೆ ಅಡ್ಡಿ ಮಾಡಿದ ಕಾರಣ, ಹೀಗೆ ಸಾಕಷ್ಟು ಕಾರಣಗಳನ್ನ ನೀಡಿ ಪೊಲೀಸರು ಇದೀಗ RCB ಅಭಿಮಾನಿಗಳನ್ನ ಬಂಧಿಸಿದ್ದಾರೆ. ಸೆಲೆಬ್ರೇಷನ್ ಅಂದ್ರೆ ನಿಜವಾಗ್ಲೂ ಹಂಗೆ ಇರುತ್ತೆ. ಸೆಲೆಬ್ರೇಷನ್ ಅಂದ್ರೆ ಮನೆ ಒಳಗಡೆ ಹಾಲ್ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಮಾಡೋದನ್ನ ಸೆಲೆಬ್ರೇಷನ್ ಅಂತ ಅನ್ನಲ್ಲ. ಅದರಲ್ಲೂ RCB ಫ್ಯಾನ್ಸ್ 18 ವರ್ಷ ಆದ್ಮೇಲೆ ಕಪ್ ಗೆದ್ದಿರುವ ಖುಷಿಯನ್ನ ರಸ್ತೆಗೆ ಇಳಿಯುವ ಮೂಲಕ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಂತ ಬೇರೆಯವರಿಗೆ ತೊಂದರೆ ಕೊಡೋದು ಕೂಡ ತಪ್ಪು, ಬೇರೆಯವರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ಆದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಆ ಸ್ಥಳದಲ್ಲಿ ಏನ್ ನಡೆದಿದೆ, ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಯಾವಾಗ 11 ಜನ RCB ಅಭಿಮಾನಿಗಳು ಕಾಲ್ತುಳಿತಕ್ಕೆ ಒಳಗಾಗಿ ಬಲಿಯಾದರು, ಹಾಗಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಪೊಲೀಸರು ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯ ಎಚ್ಚರಿಕೆ ಕ್ರಮವನ್ನ ಮುಂಬೈನಲ್ಲೂ ಸಹ RCB ಅಭಿಮಾನಿಗಳ ವಿರುದ್ಧ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಗಳನ್ನ ಕೇಳಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.